ವೆಲ್ಕಮ್ ಟು ರಿನೆಲ್ ರಿವಾ ವ್ಲಾಗ್ಸ್. ನಾನಿವತ್ತು ನಮ್ಮ ಕಿಚನ್ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ. ಪುಟ್ಟದಾದ ಒಂದು ಗಾರ್ಡನ್, ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನಾವು ಈ ಗಾರ್ಡನಲ್ಲಿ ಏನೇನೆಲ್ಲ ನೆಟ್ಟಿದ್ದೀವಿ ಹಾಗೂ ಯಾವ್ಯಾವ ತರಕಾರಿ ಮಾಡಿದ್ದೀವಿ ಬನ್ನಿ ನೋಡೋಣ. ಇದು ನಮ್ಮ ಕತಾರಲ್ಲಿರುವ ಗಾರ್ಡನ್. ಸೊ ಸಣ್ಣ ಸ್ಥಳ, ಸಣ್ಣ ಸ್ಪೇಸಲ್ಲಿ ಇದೆ. ಸೊ ತುಂಬ ಜಾಗ ಏನಿಲ್ಲ. ಇಲ್ಲಿ ಇದ್ದ ಜಾಗದಲ್ಲಿ ನಾವು ಯಾವ ರೀತಿಯೆಲ್ಲ ಅದನ್ನು ತರಕಾರಿಗಳನ್ನು ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಟೊಮ್ಯಾಟೊ ಗಿಡ ಇದೆ. ನೋಡಿ ಟೊಮ್ಯಾಟೊ ಗಿಡ ಇದೆ. ಅದ್ರ ಜೊತೆಗೆ ನಾವೊಂದು ಸಣ್ಣ ಬಾಳೆ ಗಿಡ ನೆಟ್ಟಿದ್ದೇವೆ. ನೋಡಿ, ಇದು ನಮಗೆ ಕತಾರ್ ಅಲ್ಲಿ ನರ್ಸರಿಯಲ್ಲಿ ಸಿಕ್ಕಿತು. ಹಾಗೆ 1, 2 ಹಾಗೂ 3 ಇಲ್ಲಿ ಒಂದು ಬಾಳೆ ಗಿಡ ಇದೆ. ಸೊ 3 ಬಾಳೆ ಗಿಡ ನೆಟ್ಟಿದ್ದೇವೆ. ಹಾಗೆ ಆಲೋವಿರಾ ಇದೆ, ಆಲೋವಿರಾ ನೆಟ್ಟಿದ್ದೀವಿ. ಸ್ವಲ್ಪ ಗಿಡಗಳಿವೆ. ಆಲೋವಿರಾ, ಮೆಣಸಿನ ಗಿಡ ಇದೆ. ಕೊತ್ತಂಬರಿ, ನಾವು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೇವೆ. ಇದನ್ನು ನಾವು ಮನೆಯಲ್ಲೇ ಸೀಡ್ಸ್ ಆಗಿ, ಅಂದರೆ ಬೀಜ ಹಾಕಿ ನಾವು ಮಾಡಿದಂಥದ್ದು. ನೋಡಿ ಇಷ್ಟು ಗ್ರೋ ಆಗಿದೆ ಅದು. ಅದರ ಜೊತೆಗೆ ಇನ್ನು ಕೆಲವು ಟೊಮ್ಯಾಟೊ ಗಿಡಗಳಿವೆ. ನೋಡಿ, ಅದೀಗ ಕಾಯಿ ಬಿಡ್ತಾ ಉಂಟು. ಆ್ಯಕ್ಚುಲಿ ಇದ್ರದ್ದು ಸೀಸನ್ಸ್ ಕಳೆದೋಯ್ತು. ಆದರೂ ನೋಡಿ ಈ ಥರ ಸಣ್ಣದಾದ ಇದು ಕಾಯಿ ಬಿಟ್ಟಿದೆ ಈಗ ನೆಟ್ಟದ್ರಲ್ಲಿ ಇದು. ಮತ್ತು ಅದ್ರ ಜೊತೆಗೆ ನಾವು ಇದು ನೋಡಿ, ಇದು ನೀರುಳ್ಳಿದು ದಂಟು ನೋಡಿ, ಈ ಥರ ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲೀಷಲ್ಲಿ. ನೋಡಿ, ಇದನ್ನು ನಾವು ನೆಟ್ಟಿದ್ದೀವಿ. ಹಾಗೆ ಮಧ್ಯದಲ್ಲಿ ಒಂದು ಸಣ್ಣ ಸಣ್ಣ ಹೂವಿನ ಗಿಡ ಎಲ್ಲ ಇದೆ ನೋಡಿ. ಮತ್ತೆ ನಾವು ನೆಟ್ಟಿದ್ದೀವಿ ಇಲ್ಲಿ ಬದನೆ ಗಿಡ. ನೋಡಿ ಈ ಥರ ಇದು ಚೆನ್ನಾಗಿ ಬಂದಿದೆ ಈಗ. ನೋಡಿ, ತುಂಬ ಬದನೆ ಗಿಡ ನೆಟ್ಟಿದ್ದೇವೆ ನಾವು. ನೋಡಿ ಈ ಥರ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಟೊಮ್ಯಾಟೊ ಗಿಡಸ್ ನೋಡಿ, ಈ ಥರ ನೋಡಿ, ಒಂದು ಲೈನಲ್ಲಿ ನಾವು ಟೊಮ್ಯಾಟೊ ಗಿಡ ಈ ಥರ ನೆಟ್ಟಿದ್ದೀವಿ. ಹಾಗೆ ನೋಡಿ, ಇಲ್ಲಿ ಬದನೆ ಗಿಡ ಒಂದು ಲೈನಲ್ಲಿ ಇಷ್ಟು ಥರ ನೆಟ್ಟಿದ್ದೀವಿ. ಮತ್ತು ನೋಡಿ, ಎಲ್ಲರಿಗೂ ಇಷ್ಟ ಆಗುವಂಥ ಕರಿಬೇವಿನ ಸೊಪ್ಪು, ಬೇವು ಸೊಪ್ಪು ಅಂತ ಹೇಳ್ತೀವಿ ನೋಡಿ, ಇದನ್ನು ನೆಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಗಲ್ಫ್ ಕಂಟ್ರೀಸಲ್ಲೆಲ್ಲ ಒಂಥರ ಈ ಥರ ಒಳ್ಳೆದಾಗಿ ಬರಲ್ಲ. ಏನು ನಮ್ಮ ಮನೆಯಲ್ಲಿ ಈ ಥರ ಚೆನ್ನಾಗಿ ಬಂದಿದೆ. ಸೊ ನೋಡಿ, ಇಷ್ಟು ದೊಡ್ಡದಾಗಿದೆ ಇದು ಬೇವಿನ ಗಿಡ. ಸೊ ಹಾಗೆ 1, 2, 3 ಹಾಗೆ ಅಲ್ಲಿ ಕೂಡ ಒಂದಿದೆ. ಸೊ 4 ಬೇವಿನ ಗಿಡ ಇದೆ. ಸೊ ನೋಡಿ, ಮತ್ತೆ ನೋಡಿ, ನಮ್ಮ ಮನೆಯಲ್ಲೇ ನಾವು ಮಿಂಟ್ ಬೆಳೆಸಿದ್ದು ನೋಡಿ, ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಿಂಟ್. ಸೊ ನೋಡಿ, ಈ ಥರ ಮಿಂಟ್ ಗಿಡ ಚೆನ್ನಾಗಿ ಸೊಂಪಾಗಿ ಬೀಳ್ತಿದೆ. ಮಿಂಟ್ ಗಿಡ ನಮಗೆ ಅಂದರೆ ಪುದೀನ ಸೊಪ್ಪು ಮನೆಯಲ್ಲೇ ಬೆಳೆಸ್ಬೋದು. ಚೆನ್ನಾಗಿ ಅದು ಬೆಳೆಯುತ್ತೆ. ಫಸ್ಟ್ ಸ್ವಲ್ಪ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಅದು ಒಂದ್ಸಲ ಅದು ಇದು ಬಂದರೆ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ಹಾಗೆ ನಮ್ಮ ಮನೆಯಲ್ಲಿ ಬಸಾಳೆ ಸೊಪ್ಪಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೀಗ ನೆಟ್ಟಿದ್ದೇವೆ ಅಷ್ಟೇ. ಸೊ ಈಗ ಅದು ಚೆನ್ನಾಗಿ ಈ ಥರ ಬರ್ತಾ ಉಂಟು ನೋಡಿ. ಇದು ಬಸಾಳೆ ಸೊಪ್ಪು. ಹಾಗೆ ಇಲ್ಲಿ ಕೆಲವು ಇದಿದೆ. ಇದು ಏನಂತ ಹೇಳ್ತಾರೆ, ಇದಕ್ಕೆ ತೊಂಡೆಕಾಯಿ ಇದೆಯಲ್ಲ ಅದರದ್ದು ಗಿಡ, ಅದು ನೆಟ್ಟಿದ್ದೇವೆ ಅಷ್ಟೇ. ನೋಡಿ, ಈಗ ಸ್ವಲ್ಪ ಇದು ಬರ್ತದೆ. ಇದು ನಮಗೆ ಒಬ್ಬರು ಕತಾರಲ್ಲಿ ಒಬ್ಬರು ಫ್ರೆಂಡ್ ತಂದು ಕೊಟ್ಟರು. ಇದು ತೊಂಡೆಕಾಯಿ ಗಿಡ. ಇದೇನು ಕಾಡು ಬಸಳೆ ಅಂತ ಹೇಳ್ತಾರೆ. ಸೊ ಇದು ಏನು ತುಂಬ ಒಳ್ಳೆಯದಂತೆ, ಕಿಡ್ನಿ ಸ್ಟೋನ್ಸಿಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನಾವು ನೆಟ್ಟಿದ್ದೀವಿ. ಇದು ಕೂಡ ನಮಗೆ ಒಬ್ಬರು ಫ್ರೆಂಡ್ ತಂದು ಕೊಟ್ಟರು. ಹಾಗೆ ನೋಡಿ, ಲಿಂಬೆ ಗಿಡ ನೆಟ್ಟಿದ್ದೀವಿ. ಇಷ್ಟು ದೊಡ್ಡದಾಗಿದೆ ಲಿಂಬೆ ಗಿಡ ನೋಡಿ, ಈ ಥರ ಇದೆ. ಮತ್ತು ಕೆಲವು ತರಕಾರಿ ಗಿಡಗಳಿವೆ ನೋಡಿ, ಇದು ಬೆಳೀತಾ ಉಂಟಷ್ಟೇ. ಹಾಗೆ ಇಲ್ಲಿ ಸ್ವಲ್ಪ ಮೆಣಸಿನ ಗಿಡಗಳು ನೆಟ್ಟಿದ್ದೇವೆ. ಹಾಗೆ ನೋಡಿ, ಮೊದಲನೇ ಬಾರಿಗೆ, ಗೊತ್ತಿಲ್ಲ ನನಗೆ ಕತ್ತರಲ್ಲಿ ಯಾರ ಮನೆಯಲ್ಲಾದರೂ ಇದೆಯಾ ಅಂತ. ಸೊ ಬಟ್ ನಮ್ಮ ಮನೆಯಲ್ಲಿ ಒಂದು ನೋಡಿ, ಈ ತೆಂಗಿನ ಗಿಡ ಇದೆ. ಸೊ ಇದು ನಮಗೆ ಲುಲುವಲ್ಲಿ ತೆಂಗಿನಕಾಯಿ ತಂದಾಗ ಒಂದು ಮೊಳಕೆ ಬಂದದ್ದು ಸಿಕ್ಕಿದಾಗ ಇದು ನನ್ನ ಹಸ್ಬೆಂಡ್ ಈ ಥರ ನೆಟ್ಟಿದ್ರು ನೋಡಿ. ಇದೊಂದು 1-2 ವರ್ಷ ಆಗಿದೆ ನೋಡಿ. ಈ ಮರಳುಗಾಡಲ್ಲಿ ಕೂಡ ಈ ಥರ ಚೆನ್ನಾಗಿ ಈಗ ಇದು ಬೆಳೆದಿದೆ. ಅದಕ್ಕೆ ನಾವು ಡೈಲಿ ನೀರೆಲ್ಲ ಹಾಕಿ ಚೆನ್ನಾಗಿ ಅದು ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ಒಂದು ಹೂವಿನ ಗಿಡ ಇದೆ. ಅದ್ರ ಜೊತೆಗೆ 2 ಮಲ್ಲಿಗೆ ಗಿಡ ಇದೆ ನೋಡಿ. ಈ ಥರ ಸಣ್ಣದಾಗಿ ಬಂದಿದೆ ಅಷ್ಟೇ. ಇದು ಇನ್ನು ಬೆಳಿಬೇಕಷ್ಟೇ. ಸೊ ನೋಡಿ,
ಈ ಥರ ಇಲ್ಲೊಂದಿದೆ ಹಾಗೂ ಇಲ್ಲೊಂದು ಗಿಡ ಇದೆ, ಹೂವಿನ ಗಿಡ, ಇನ್ನು ಬೆಳಿಬೇಕಷ್ಟೆ. ಇಲ್ಲಿ ನೋಡಿ ನಾವು ಸಾಂಬ್ರಾಣಿ ಬಳ್ಳಿಯನ್ನು ನೆಟ್ಟಿದ್ದೀವಿ, ಇದೀಗ ನೆಟ್ಟದಷ್ಟೇ. ಹಾಗೆ ಮತ್ತೆ ಇಲ್ಲಿ 2 ಅನನಾಸು ಪೈನಾಪಲ್ ಗಿಡವನ್ನು ಕೂಡ ನೆಟ್ಟಿದ್ದೀವಿ, ಇದು ನೆಟ್ಟದಷ್ಟೇ. ಸೊ ಇನ್ನು ಇದು ಚೆನ್ನಾಗಿ ಬರಬೇಕಷ್ಟೇ. ನನ್ನ ಫ್ರೀ ಟೈಮನ್ನು ನಾನು ಈ ಥರ ಗಾರ್ಡನಿಂಗ್ಗೆ ಸ್ಪೆಂಡ್ ಮಾಡ್ತೇನೆ. ದಿನಕ್ಕೆ ಅರ್ಧ ಗಂಟೆ ಈ ಗಿಡಗಳ ಜೊತೆ ಚೆನ್ನಾಗಿ ಇಲ್ಲಿ ಈ ಗಾರ್ಡನಲ್ಲಿ ನಿಂತು ಇದಕ್ಕೆ ನೀರೆಲ್ಲ ಹಾಕಿ ನಾನು ಟೈಮ್ ಸ್ಪೆಂಡ್ ಮಾಡ್ತೇನೆ. ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ ಈ ಥರ ನಾವು ಗಾರ್ಡನಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ತುಂಬ ಚೆನ್ನಾಗಾಗುತ್ತೆ, ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ನೋಡಿ. ಈ ಥರ ಗಿಡಗಳ ಜೊತೆ ನಾವು ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ಹಾಗೆ ದಿನ ಆ ಗಿಡಗಳು ಬೆಳೆದು ಬರುವಾಗ ನಮಗೆ ನೋಡೋಕ್ಕೂ ತುಂಬ ಸಂತೋಷ ಆಗುತ್ತೆ. ಒಂದು ಗಿಡ ನೆಡೋದು, ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಮಾಡುವಾಗ ನಮಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಚಿಕ್ಕ ಒಂದು ಗಾರ್ಡನಲ್ಲಿ ನಾವು ಏನೆಲ್ಲ ಬೆಳೆಸಿದ್ದೀವಿ ಅಂತ. ಸೊ ಸ್ವಲ್ಪ ಜಾಗ ಇದ್ದರೂ ಕೂಡ ನಮಗೆ ಕೃಷಿ ಮಾಡ್ಬೋದು. ನೋಡಿ ಯಾವ ರೀತಿಯೆಲ್ಲ ನಮಗೆ ಕೃಷಿಯನ್ನು ಬೆಳೆಸ್ಬೋದಂತ. ನಮಗೆ ಮಂಗಳೂರಿನವರಿಗೆ ಬಸಳೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾವು ಪ್ರತಿಯೊಂದು ಬಾರಿಯೂ ಬಸಳೆಯನ್ನು ನೆಡ್ತೀವಿ ಇಲ್ಲಿ. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಗಾರ್ಡನಲ್ಲಿ ಏನೆಲ್ಲ ನಾವು ನೆಟ್ಟಿದ್ದೇವೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.